ಏನು ನಮ್ಮ ಕೃಷ್ಣರಾಜಪೇಟೆ ಪುರಸಭೆ ವತಿಯಿಂದ PLD ಬ್ಯಾಂಕ್ನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ನೀಡಿದಂಥ ನಿವೇಶನ ವಿವಾದ ಆಗಿ ಈಗ ಮಾರ್ಪಟ್ಟಿದೆ. ಏನು KR ಪೇಟೆ ಪಟ್ಟಣದ ಹಳೆ ಕಿಕ್ಕೇರಿ ರಸ್ತೆಯಲ್ಲಿರ್ತಕ್ಕಂಥ PLD ಬ್ಯಾಂಕ್ನ ಕಟ್ಟಡ ಈಗಾಗಲೇ 2 ವಾಣಿಜ್ಯ ಮಳಿಗೆಗಳನ್ನು ಹೊಂದಿರುವಂಥ ಕಟ್ಟಡ ಆಗಿದ್ದು, ಈಗ ಈ ಹಿಂದೆ MK ಕೆಂಪೇಗೌಡ ಅವರು ಪುರಸಭೆಯ ಆಡಳಿತಾಧಿಕಾರಿಗಳಾಗಿದ್ದಾಗ ಮತ್ತೆ PLD ಬ್ಯಾಂಕ್ಗೆ ನಿವೇಶನವನ್ನು ನಮ್ಮ KR ಪೇಟೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ನೀಡಿದ್ದಾರೆ. ಆ ನಿವೇಶನವನ್ನು ನೀಡಿದಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, PLD ಬ್ಯಾಂಕ್ಗೆ ಒಂದು ಸುಸಜ್ಜಿತವಾದ ಕಚೇರಿಗೆ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ನಿವೇಶನವನ್ನು ನೀಡಿದರೆ, ಈಗ ಇದ್ದಂಥ ಆಡಳಿತ ಮಂಡಳಿ ಅಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಏನು ಒಂದು ನಿವೇಶನವನ್ನು ನೀಡಿದಂಥ ಮುಖ್ಯವಾದ ಮೂಲ ಉದ್ದೇಶವನ್ನು ಗಾಳಿಗೆ ತೂರಿ, ಏನು ಅಲ್ಲಿದ್ದಂಥ ಒಂದು ಕಾರು ಸ್ಟ್ಯಾಂಡ್ಗೆ ತೊಂದರೆ ಆಗಿದೆ. ಆದ್ದರಿಂದ ಈಗ ಏನು ಅಲ್ಲಿ ಒಂದು ಕಾರನ್ನು ನಿಲ್ಲಿಸಿ ಒಂದು ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದ ಕಾರು ಚಾಲಕರು ಈಗ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಆ ಒಂದು ಕಟ್ಟಡದ ಕಾಮಗಾರಿಗೆ ತಡೆಯಾಜ್ಞೆಯನ್ನು ತಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹವಾದ ವಿಚಾರ ಆಗಿದೆ. ಯಾಕೆಂದರೆ ಸಹಕಾರ ಸಂಘಗಳ ಬೈಲಾದಲ್ಲಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ವಾಣಿಜ್ಯ ಮಳಿಗೆಗಳನ್ನು ಕಟ್ಟಬಾರ್ದು. ಯಾಕೆಂದರೆ ಏನು ಮೂಲ ಉದ್ದೇಶಕ್ಕೆ ಪಡೆದಂಥ ನಿವೇಶನ ಏನಿದೆ ಅಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ PLD ಬ್ಯಾಂಕ್ಗೆ ಬರುವಂಥ ರೈತಾಪಿ ವರ್ಗದ ಜನರಿಗೆ ಅನುಕೂಲವನ್ನು ಮಾಡಿಕೊಡುವಂಥರ ಬದಲಿಗೆ ಸ್ವಾರ್ಥ ಸಾಧನೆಗಾಗಿ ಈ ಹಿಂದೆ ಇದ್ದಂಥ PLD ಬ್ಯಾಂಕ್ನ ನಿರ್ದೇಶಕರುಗಳು ನಿಯಮ ನಿಬಂಧನೆಗಳನ್ನು ಗಾಳಿಗೆ ತೂರಿ ಅಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ರಾತ್ರೋರಾತ್ರಿ ಕೇವಲ ಒಂದು 15ರಿಂದ 20 ದಿವಸದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕಟ್ಟನ್ನು ಗಾಳಿಗೆ ತೂರಿ ಆ ಒಂದು ಮಳಿಗೆಗಳನ್ನು ಬಾಡಿಗೆಗೆ ನೀಡಿದ್ರು. ಲಕ್ಷಾಂತರ ರೂಪಾಯಿ ಅಡ್ವಾನ್ಸನ್ನು ಪಡೆದಿದ್ರು ಕೂಡ ಅಲ್ಲಿ ಕಡಿಮೆ ಹಣವನ್ನು ಪಾವತಿ ಮಾಡಿಕೊಂಡಾಗೆ ಮಾಡಿ ಗೋಲ್ಮಾಲ್ ಮಾಡಿದರು. ಈಗ ಕಾರ್ ನಿಲ್ದಾಣದ ಚಾಲಕರು ಹೋಗಿ ಈ ಒಂದು ಕಟ್ಟಡ ಕಾಮಗಾರಿಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಪುರಸಭೆ ಆಡಳಿತ ಮಂಡಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಈ ನಿವೇಶನ ಹಂಚಿಕೆಯಲ್ಲಿ ಆಗಿರುವಂಥ ಕಾನೂನು ತಪ್ಪಾಗಿದೆ ಮತ್ತು ಕಾನೂನು ಉಲ್ಲಂಘನೆ ಆಗಿದೆ, ಈ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಿ ಆ ನಿವೇಶನವನ್ನು ಪುರಸಭೆಗೆ ಮುಟ್ಟುಗೋಲು ಹಾಕಬೇಕು ಅಂತ ನಾನು KR ಪೇಟೆ ಪಟ್ಟಣದ ನಾಗರಿಕನಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.